ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಇಲ್ಲಿಂದ ಬೇಕಾದ ಮಾಡ್ಬೇಕು. ನಾನೆಲ್ಲ ಮಾಡಿಬಿಟ್ಟು ಆಪರೇಷನ್ ಮಾಡಿದೀಗ ನಾವೇ ಪ್ರಪ್ರಥಮವಾಗಿ ಮಾಡಿದ್ವಿ. ವೆಂಕಟ ನಾಯ್ಡು, ಸೌಜನ್ಯ, ಪ್ರಗತಿ, ಸಾಯಿ ಊಟ ಮಾಡಿ ಮಲ್ಕೊಂಡಿದ್ರಂತ ಇವರು ನಮ್ಮ ದೊಡ್ಡಬರು ನಮ್ಗೆ ಫೋನ್ ಬಂದೈತೆ ಒಂದು 11 ಗಂಟೆಗೆ ಹಿಂಗೆ ಸುಮಾರು. ಇಲ್ಲ ಇವ್ರಿಗೆ ಏನೋ ಪ್ರಾಬ್ಲಮ್ ಆಗೈತಿ, ಏನೇನೋ ಚಾಪಿಂಗ್ ಮಾಡ್ಕೊಂಬಿಟ್ಟಾರಂದರೆ ಏನು ಕಲಹ ಆಗಿಲ್ಲ, ಏನೇನು ಇರ್ತೇನೆ ಅಂತಂತಂದು ಆ ಥರ ಅಂಥದ್ದು ಯಾವತ್ತೂ ನಾವು ನೋಡಿಲ್ಲ. ಅವ್ರು ಆ ಜೀವನದಲ್ಲಿ ಯಾವತ್ತೂ ಜಗಳ ಮಾಡ್ಕೊಂಡಿಲ್ಲ, ಏನೂ ಇಲ್ಲ, ಇದು ಈ ಥರದ್ದು ಏನಿಲ್ಲ. ಒಂದೇ ಸಲ ಹಿಂಗೆ ಹೇಳಿದ್ರು ಚೆನ್ನಾಗಿತ್ತು. ಇಲ್ಲಿಗೆ ಬಂದು ನೋಡಿದ್ರೆ ಹುಡುಗಿ ಡೆತ್ ಆಗಿಬಿಟ್ಟಿದ್ದಾಳೆ. ಒಂದು 3 ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ವಿ. ಅಲ್ಲಿ ಏನೋ ಫಸ್ಟ್ ಏಡ್ ಏನೇನು ಮಾಡಿದ್ದು ಮುಳುಕಿದ್ದವ್ರನ್ನ ಬಲ್ಲಾರಿ ಕಳಿಸಿದ್ದಾರೆ. ಅಲ್ಲಿ ನಮ್ಮ ಅಣ್ಣ ಇದ್ದಂಗೆ ಇನ್ನೂ ಏನು ಅನ್ನೋದು ನಮಗೆ ಏನು ಗೊತ್ತಿಲ್ಲ. ಚಾಕು ಹಾಕ್ಯಾರ ಅಥವಾ ಏನು? ಚಾಕು ಹಾಕ್ಕೊಂಡಾರೆ, ಅದು ಯಾವ ಥರ ಯಾರು ಹಾಕ್ಯಾರ ಅನ್ನೋದು ಗೊತ್ತಿಲ್ಲ, ಅವ್ರವರು ಹಾಕ್ಕೊಂಡಾರ ಅನ್ನೋದು ಗೊತ್ತಿಲ್ಲ. ಈಗ ಸಾಯಿನ ಹಾಕ್ಯಾರ ಅಲ್ಲ, ಅದು ಅನುಮಾನ ಇದೆ. ಈಗ ಆ ಥರ ಇದಾಗಿದೆ ಅಂತ ಈ ಒಳಗೆ ಯಾರು ಬಾಗಿಲು ಹಾಕೊಂಡು ಕಲಾಕಂದ್ರೆ ಹೊರಗಲಿಂದ ಹೊಡೆದು ಆರಿಲಿಂದ ಹೊಡ್ತಾ ಇದ್ದೀರಿ ಅಂತ ಹೇಳ್ತಾರೆ. ಎಷ್ಟು ಜನ ಇರ್ತಿದ್ರು ಸರ್? 4 ಮಂದಿನೇ. ಅವ್ರ ಅಪ್ಪ ಅಮ್ಮ ಆ ಕಡೆ ಸೈಡ್ ಇರ್ತಾರೆ. ಹ್ಞೂ ಸರ್. ಏನು ಇವ್ರು ಮನೆಗೆ ಏನು ಕೆಲಸ ಮಾಡ್ತಿದ್ರು ಸರ್? ಅವರು ವಿದ್ಯಾನಿಕೇತನದಲ್ಲಿ ಕೂತ್ಕೊಂಡಿದ್ದಾರೆ, ಅಡುಗೆ ಬಟ್ಟ ಇದೆ. ಸ್ಟೇಷ್ನರಿ ಎಲ್ಲ ಸಪ್ಲೈ ಮಾಡ್ತಿದ್ರು ಸರ್? ಸ್ಟೇಷ್ನರಿನ ಏನಿಲ್ಲ, ಅಲ್ಲಿ ಕುಕಿಂಗ್ ಅಡುಗೆ ಬಟ್ಟೆ ಕೆಲಸ ಮಾಡಿ. ಈ ತ ಹುಡುಗ ಏನು ಮಾಡ್ತಿದ್ರು? ಕಾಲೇಜು ಸೆಕೆಂಡ್ PUC. ಆನ್ಲೈನ್ ಗೇಮ್ನಾಗಿದ್ದ ಇಲ್ಲ, ನಮಗೆ ತಿಳಿದ ಮಟ್ಟಿಗೆ ನಾನು ಅವನ್ನ ಆನ್ಲೈನ್ ಗೇಮಲ್ಲಿ ಅಷ್ಟೆಲ್ಲ ನೋಡಿಲ್ಲ. ಮೊಬೈಲ್ ಜಾಸ್ತಿ ಇರ್ತಿದ್ದ ಅಂತ? ಇಲ್ಲ, ಅಷ್ಟೇನಿಲ್ಲ, ಚೆನ್ನಾಗಿ ಓದ್ತಾನ. ಈಗ ಅದೇನನ್ನ ಅವನು ಮಾನಸಿಕ ಆಗೈತಂದ್ರೆ ಅಕಸ್ಮಾತ್ ಅವಾಗೆ ಆಗಿರ್ಬೇಕಿದು. ನಾನು ಹಿಂದೆ ಮುಂದಂತೂ ನೋಡಿಲ್ಲ. ಹಂಗಿದ್ರೆ ಏನು ಆಗಿರ್ಬೋದು ಸರ್. ಮತ್ತು ನಮ್ಮ ಕರ್ಮ ಇರ್ಬೋದು, ಅವ್ರದ್ದು ಏನು ಮಾಡೋಕ್ಕಾಗತ್ತೆ. ಈಗ ಅದರಲ್ಲಿ ಈಗ 4 ಮಂದಿನ ಇದ್ದಾರೆ. ಒಳಗೆ ಹೋಗಿದ್ರೆ ಒಳಗೆ ಹೋಗಿ ಯಾವನ್ನ ಹೊಡೆದಾನಂದರೆ ನಿಮಗೆ 5 ನಿಮಿಷದಲ್ಲಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರು ಹೇಳ್ಬಿಡ್ತಾರೆ ಈ ಥರ ಆಗಿದೆ ನಿಮಗೆ ಅಂತೇಳಿ. ಇದು ಒಳಗಿದೆಯಲ್ಲ, ಈಗ ನಮಗೆ ಇದಾಗ್ತಾ ಇಲ್ಲ. ಅದು ಆ ಹುಡುಗ ಏನು ಸೈಕೋ ಆಗ್ಯಾನಪ್ಪ ಅಂತಂದ್ರೆ ಅವಾಗ ಆಗ್ಯಾನ ಅಂತಂದರೆ ಅದನ್ನ ನಂಬಲೇಬೇಕು. ಮತ್ತೆ ಈಗ ನಮ್ಗೆ ಯಾವತ್ತೂ ಕಂಡಿಲ್ಲ ಹಂಗೆ ಅವನೇನೋ ಸಿಟ್ಲೇ ಇರೋದು. ಸೈಕೋ ಅಂದ್ರೆ ಒಂಥರ ಯಾವುದೋ ಒಂದು ಬಿಹೇವ್ ಕಾಣುತ್ತಲ್ಲ, ನಮ್ಗೆ ಯಾವತ್ತೂ ಕಂಡಿಲ್ಲ. ಈಗ ಮೊಬೈಲ್ ಅಡಿಕ್ಟ್ ಆದ್ರೆ ಅದ್ರ ಬಿಹೇವ್ ಅಷ್ಟು ಮೊಬೈಲ್ ಅಡಿಕ್ಟ್ ಏನಿಲ್ಲ. ಶಾಲೆಗೆ ಹೋಗ್ತಾನೆ ಬರ್ತಾನೆ, ಅವ್ರ ಟೈಮಿಂಗ್ ಐತಿ. ನೋಡ್ಬೇಕು ಸರ್. ಮತ್ತು ನಿಮ್ಮ ಜೊತೆ ಡಿಪಾರ್ಟ್ಮೆಂಟ್ನವರೆಲ್ಲ ಈಗ ಎಂಕ್ವೈರಿ ಶುರು ಮಾಡ್ತಾರೆ. ಅವ್ನು ಆರಾಮದಾನ? ಅವ್ನು ಆರಾಮಿದ್ದಾನೆ. ತಾಯಿ ಸ್ವಲ್ಪ ಸೀರಿಯಸ್ ಇದ್ದಾರೆ. ನಮಸ್ಕಾರ. ಗಂಗಾವತಿ ಗ್ರಾಮೀಣ ಠಾಣೆ ಲಿಮಿಟ್ಸು ಅಯೋಧ್ಯ ಗ್ರಾಮದಲ್ಲಿ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ. ಪ್ರಯುಕ್ತ ಅದರಲ್ಲಿ ಒಂದೇ ಕುಟುಂಬದವರು ಇಬ್ಬರು, ವೆಂಕಟ ನಾಯ್ಡು ಅಂಥೇಳಿ ಇವರು ಶ್ರೀ ವಿದ್ಯಾನಿಕೇತನ ಸ್ಕೂಲಲ್ಲಿ ಇವರು ಫುಡ್ ಸೂಪರ್ವೈಸರ್ ಮತ್ತು ಫುಡ್ ಗ್ರಾಸರಿ ಸಪ್ಲೈ ಮಾಡೋರು. ಸೊ ಅವರು ಮತ್ತು ಅವ್ರ ಮಗಳು ಪ್ರಗತಿ ಅಂಥೇಳಿ 19 ವರ್ಷ, ಅವರು ಕಾಲೇಜ್ ಸ್ಟೂಡೆಂಟು. ಇವರಿಬ್ಬರದು ಡೆತ್ ರಿಪೋರ್ಟ್ ಆಗಿದೆ. ಅವ್ರ ಜೊತೆ ಇವ್ರ ಹೆಂಡತಿ ಸೌಜನ್ಯ ಮತ್ತು ಇವರು ಮಗ. ಈ ಬೇಸಿಕಲಿ ಒಂದು ಏಜ್ ಮತ್ತು ಅದೆಲ್ಲ ನಾವು ವೆರಿಫೈ ಮಾಡ್ತಾಯಿದ್ದೀವಿ. ಅವರು ಇಂಜೂರಿ ಆಗಿದ್ದಾರೆ. ಇನಿಷಿಯಲಿ ನಾವು ಪ್ರಿಲಿಮಿನರಿ ಎನ್ಕ್ವೈರಿಯಲ್ಲಿ ಇವರು ನಿನ್ನೆ ದಿನ ಸುಮಾರು 7 ಗಂಟೆಗೆ ಫ್ರೂಟ್ಸ್ ಎಲ್ಲ ತಿಂದುಬಿಟ್ಟು ಅವರು ಎಂಟೈರ್ ಕುಟುಂಬದವರು, ಈ ಕುಟುಂಬದಲ್ಲಿ ಇವರು ವೆಂಕಟ ನಾಯ್ಡು, ಅವರು ಹೆಂಡತಿ ಮಕ್ಕಳು ಇಬ್ಬರು, ಅವ್ರ ಜೊತೆ ಅವ್ರ ತಂದೆ ತಾಯಿ ತಾತಾರಾವ್ ಅಂಥೇಳಿ ಅವ್ರ ತಂದೆ, ಅವರು ಮತ್ತು ತಂದೆ ತಾಯಿ ಅವರಿಬ್ಬರು 6 ಜನ ಕೂಡಿ ಫ್ರೂಟ್ಸ್ ಸುಮಾರು 7 ಗಂಟೆ ಸುಮಾರಿಗೆ ಹಣ್ಣನ್ನು ತಿಂದು ಅರೌಂಡ್ 9 ಗಂಟೆಗೆ ಊಟ ಮಾಡಿ ಇವ್ರು 4 ಜನ ವೆಂಕಟ ನಾಯ್ಡು ಮತ್ತು ಅವ್ರ ಫ್ಯಾಮ್ಲಿ ಸೌಜನ್ಯ ಮತ್ತು ಮಕ್ಕಳು ಒಂದು ರೂಮಲ್ಲಿ, ಮತ್ತು ಇವರು ತಂದೆ ತಾಯಿಯವರು ಇನ್ನೊಂದು ರೂಮಲ್ಲಿ ಮಲ್ಕೊಂಡಾಗ ಸುಮಾರು 10:30 ಸುಮಾರಿಗೆ ತುಂಬ ಲೌಡಾಗಿ ಮನೆಯಲ್ಲಿ ಗಲಾಟೆ ಆಗ್ತಾ ಇರೋದು ನಾಯ್ಸ್ ಕೇಳಿಬಿಟ್ಟು ಇವರು ತಾತಾರಾವ್ ಅವರು ಬಾಗಿಲು ತೆಗಿಯೋಕ್ಕೆ ಓಪನ್ ಮಾಡೋಕ್ಕೆ ಪ್ರಯತ್ನ ಮಾಡಿದಾಗ ಅದು ಆಗದೆ ಸಮಯದಲ್ಲಿ ಪಕ್ಕದ ಮನೆಯವ್ರಿಗೆ ಹೆಲ್ಪ್ ತೊಗೊಂಡು
ಒಂದು ರಾಡ್ ತೊಗೊಂಡು ಡೋರ್ ಓಪನ್ ಮಾಡಿ ಮನೆ ಒಳಗಡೆ ಹೋಗಿ ನೋಡಿದಾಗ 4 ಜನಕ್ಕೆ ಇಂಜುರೀಸೇ ಆಗಿರುತ್ತೆ. ಹೆಡ್ ಆ್ಯಂಡ್ ನೆಕ್ ಇಂಜುರಿ ಆಗಿರುತ್ತೆ. ಅದರಲ್ಲಿ ಸೌಜನ್ಯ, ವೆಂಕಟ್ ನಾಯ್ಡು ಮತ್ತು ಪ್ರಗತಿ ಅವರಿಗೆ ತುಂಬ ಸೀರಿಯಸ್ ಇಂಜುರಿ ಆಗಿರುತ್ತೆ. ನೆಕ್ಸ್ಟು ಅವರು ಮಗನಿಗೆ ತುಂಬ ಮೈನರ್ ಇಂಜುರೀಸ್ ಆಗಿರುತ್ತೆ. ಸೊ ಈ ಪ್ರಯುಕ್ತ ಇಮಿಡಿಯೇಟಾಗಿ ಇವರಿಗೆ ಪ್ರಿಲಿಮಿನರಿಯಾಗಿ ಗಂಗಾವತಿ ಹಾಸ್ಪಿಟಲ್ ಶಿಫ್ಟ್ ಮಾಡಿದಾಗ ಪ್ರಗತಿ ಅನ್ನೋರ್ದು ಡೆತ್ ಆಗಿರುತ್ತೆ. ಅದು ನಂತರ ಅವ್ರ ಹೈಯರ್ ಸೆಂಟರ್ ಬಳ್ಳಾರಿ ಟ್ರಾಮಾ ಕೇರ್ ಸೆಂಟ್ರಿಗೆ ಶಿಫ್ಟ್ ಮಾಡಿದಾಗ ಅಲ್ಲಿ ವೆಂಕಟ ನಾಯ್ಡು ಅನ್ನೋರ್ದು ಅರ್ಲಿ ಮಾರ್ನಿಂಗ್ ಡೆತ್ ಆಗಿರುತ್ತೆ. ಸೊ ಈ ಪ್ರಯುಕ್ತ ಇನಿಷಿಯಲಿ ಇಂಜೂರ್ಡ್ಗೆ ಕೇಳಿದಾಗ ಇವರು 4 ಜನ ಮಲ್ಕೊಂಡಾಗ ಅವು ಸಡನ್ನಾಗಿ ಲೈಟ್ ಆಫ್ ಮಾಡಿಬಿಟ್ಟು ಒಬ್ಬರು ಒನ್ ಆಫ್ ದಿ ಸಸ್ಪೆಕ್ಟ್ ಫ್ಯಾಮಿಲಿ ಮೆಂಬರು ಅವರು ನೈಫಿಂದ ತಗೊಂಡು ಇಂಜೂರ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಅವರು. ಸೊ ಆ ಪ್ರಯುಕ್ತ ಇವರು ತಾತಾರಾವ್ ಅವರು ತಂದೆಯವರು ಕೊಟ್ಟಂಥ ಪ್ರಕರಣ ಮೇರೆಗೆ ಗಂಗಾವತಿ ಗ್ರಾಮೀಣ ಠಾಣೆಯಲ್ಲಿ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ. ಇವರಿಗೆ ನಾವು ಇಮಿಡಿಯೇಟಾಗಿ ನಾನು ಮತ್ತು ಸೊಕೋಟು ಇನ್ನೂ ಎಲ್ಲ ವಿಸಿಟ್ ಮಾಡಿ ರಾತ್ರಿ ಹೊತ್ತಿಗೆಲ್ಲ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಬಿಟ್ಟು ಎಲ್ಲ ಎವಿಡೆನ್ಸರಿ ವ್ಯಾಲ್ಯೂಸ್ ಏನಿದೆ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಮತ್ತು ನಮ್ಮ ಮಾನ್ಯ IG ಸಾಹೇಬರು, ರೇಂಜ್ IG ಸಾಹೇಬರು ಬಳ್ಳಾರಿ ಟ್ರಾಮಾ ಕೇರ್ ಸೆಂಟ್ರಿಗೆ ವಿಸಿಟ್ ಮಾಡಿಬಿಟ್ಟು ಅಲ್ಲಿ ವಿಕ್ಟಿಮ್ಸಿಗೆ ಕೂಡ ಮಾತಾಡಿದ್ದಾರೆ. ಅಲ್ಲಿ ಸದ್ಯ ಸೌಜನ್ಯ ಮತ್ತು ಅವರು ಮಗ ಅಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ. ಮಗನಿಗೆ ಮೈನರ್ ಇಂಜುರಿ ಇದೆ. ಅವರು ತಂದೆ ಕೊಟ್ಟಂತಹ FIRನಲ್ಲಿ ಸಸ್ಪೆಕ್ಟು ಅವರು ಮಗನ ಮೇಲೆ ಸಸ್ಪೆಕ್ಟಾಗಿ ಕೊಟ್ಟಿದ್ದಾರೆ. ಸೊ ಆ ಪ್ರಯುಕ್ತ FIR ದಾಖಲಿಸ್ಕೊಂಡು ಮುಂದಿಂದು ನಾವು ಪ್ರಕರಣವನ್ನು ತನಿಖೆ ಮಾಡ್ತಾಯಿದ್ದೀವಿ. ಧನ್ಯವಾದಗಳು. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.